ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ವೀಕೆಂಡ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಒಂದು ರೌಂಡ್ ವಾಕಿಂಗ್ ಎಲ್ಲ ಆಗಿದೆ. ವಾಕಿಂಗ್ ಮಾಡಬೇಕಾದ್ರೆ ಬಿಸಿಲುಗಳು ನೋಡಿ ಹೇಗಿದೆ. ಸೊ ಅದಕ್ಕೆ ನಾನು ಮಾರ್ನಿಂಗ್ 5 to 6 ನಾನು ವಾಕಿಂಗ್ ಆಗುತ್ತೆ. ಆಮೇಲೆ ಲಿಯಾನು ಸ್ವಲ್ಪ ಬೇಗ ಇದ್ದಿದ್ದರಿಂದ ಅವಳಿಗೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟಿದ್ದಾಯಿತು. ಎವ್ರಿ ಡೇ ಅಟ್ಲೀಸ್ಟ್ ಸೈಕ್ಲಿಂಗ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ, ಬಟ್ ಅದೇನು ಮಾಡ್ತಾಳೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ. ಇದು ಚಿಕ್ಕ ಸೈಕಲ್ ತಂದಿದ್ದಾಳೆ, ಇದು ಈಸಿಯಾಗಿ ಇದರಲ್ಲಿ ಮಾಡ್ತಾಳೆ. ಬಟ್ ದೊಡ್ಡ ಸೈಕಲ್ಲು ಅವಳಿಗೆ ಸ್ವಲ್ಪ ಹೈಟ್ ಆಗಬೇಕು ಅಂದರೆ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಕಾಲು ಸಿಗದೇ ಇರೋ ಥರ ಇರೋ ಸೈಕಲ್ಸ್ನ ಕೊಡಿಸಿದ್ರೆ ಅವ್ರು ಇನ್ನು ಸ್ವಲ್ಪ ಚೆನ್ನಾಗಿ ಪೆಡ್ಲಿಂಗ್ ಮಾಡ್ಕೊತಾರೆ. ಸೊ ಟೈಮ್ ಏನು ಜಾಸ್ತಿ ಆಗಿಲ್ಲ, ಬಟ್ ಆದರೂ ಬಿಸಿಲು ತುಂಬ ಜಾಸ್ತಿ ಆಗಿದೆ. ಬ್ಯಾಂಗ್ಳೂರಲ್ಲಿರೋರು ಗೊತ್ತಾಗಿರುತ್ತೆ. ಇರೋ ಮರಗಳೆಲ್ಲ ಕಡಿದು ಉಸಿರಾಡೋಕ್ಕೆ ಗಾಳಿ ಇಲ್ದಂಗೆ ಮಾಡಿದ್ದಾರೆ. ಇಷ್ಟು ಮರಗಳಿದ್ದರೂ ಕೂಡ ಗಾಳಿ ಮುಖಕ್ಕೆ ಬರ್ತಾನೆ ಇಲ್ಲ. ಬಟ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ತವಳು ರಿಫ್ರೆಶಿಂಗ್ ಆಗಿರಲಿ ಮಾರ್ನಿಂಗ್ ಟೈಮಲ್ಲಿ ಅಂತ. ಸೊ ಕೊತ್ತಂಬರಿ ಬೀಜ ಹಾಕಿದ್ದೆ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ಸ್ ಎಲ್ಲ ಚೆನ್ನಾಗಿ ಬೆಳೆದಿದ್ದಾವೆ. ಇದನ್ನು ತೆಗಿಯೋಣ ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋಗಿ ಪಾಟ್ ಥರಷ್ಟು ಪೇಷನ್ಸ್ ಇಲ್ಲ. ಬಿಕಾಸ್ ನನ್ನ ಒಂದು ಫ್ರೆಂಡು ತುಳಸಿ ತಂದಿದ್ದಾರೆ ಅವ್ರ ಮನೆಯಿಂದ. ಸೊ ಯಾವಾಗ ನಾನು ತುಳಸಿ ಇಟ್ಟರು, ಯಾವಾಗ ಒಂದು ದಿನದಲ್ಲಿ 2 ದಿನದಲ್ಲಿ ಎಲ್ಲಾದರೂ ಹೋಗಿಬಿಟ್ಟು ಬರೋಷ್ಟರೊಳಗೆ ಅದು ಫುಲ್ ಕಂಪ್ಲೀಟಾಗಿ ಒಣಗೋಗಿರುತ್ತೆ. ಸೊ ಹಾಗಾಗಿ ಈ ಸತಿ ಪಾಪ ಅವ್ರು ತಂದು ಕೊಟ್ಟಿದ್ದಾರೆ. ಈ ಗಿಡನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟೆ ಸಾಕು ಅಂತ. ಸೊ ಇದರಲ್ಲೇ ನಾನು ಸ್ವಲ್ಪ ಈ ತುಳಸಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ನನ್ನ ಹತ್ರ ಇರೋದ್ರಲ್ಲಿ ದೊಡ್ಡ ಪಾಟ್ ಇದು. ತುಳಸಿ ಹಾಕಿದ್ರೆ ಅಟ್ಲೀಸ್ಟ್ ಚೆನ್ನಾಗಿ ಇದರಲ್ಲಿ ಬರುತ್ತೆ ಅಂತ ತುಳಸಿನ ಹಾಕ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರೋ ಅಂಥ ಒಂದು ಗ್ರೀನರಿ, ಫುಲ್ ಗ್ರೀನ್ ಕಲರಲ್ಲಿತ್ತು. ತೊಗೊಂಬಂದು 2 days ಆಯಿತು. ನಾನು ಎಲ್ಲಿ ನಡೋದು ಅಂತ ಟೈಮ್ ಆಗದೆ ಕೊನೆಗೆ ಅದನ್ನು ಕ್ಲಿಯರ್ ಮಾಡಿದೆ. ಸೊ ನನ್ನ ಗಾರ್ಡನಲ್ಲಿ ಇಷ್ಟು ಸಿಕ್ಕಿದೆ ನೋಡಿ. ಸೊ ಇದನ್ನೆಲ್ಲ ಕಿತ್ತು ಇಟ್ಬಿಟ್ಟು ಮನೆ ಹತ್ರನೇ ಇವತ್ತು ಸ್ಪಾರ್ ಬಂದು ಸ್ಟಾಲ್ ಹಾಕಿರ್ತಾರೆ. ಸೊ ತುಂಬ ಸ್ವೀಟು ಫ್ರೆಶ್ ಆಗಿರುತ್ತೆ. ಸೊ ನಮಗೆ ನೆಕ್ಸ್ಟು ಒಂದು 2 to 3 daysಗೆ ಕರೆಕ್ಟಾಗಿ 2 daysಯಿಂದ 3 days ಹಾಫಲ್ಲಿ ಖಾಲಿ ಆಗುತ್ತೆ. ಅಷ್ಟಕ್ಕೆ ಬೇಕಾಗಿರೋ ತರಕಾರಿಗಳು, ಫ್ರೂಟ್ಸ್ಗಳು ಎಲ್ಲ ಪ್ಲ್ಯಾನ್ ಮಾಡಿ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಸ್ಯಾಟರ್ಡೆ ಸಂಡೇ 2 ದಿನವೂ ತುಂಬ ಮನೇಲಿರೋದ್ರಿಂದ ಭಯಂಕರ ಫ್ರೂಟ್ಸ್ ಖಾಲಿ ಆಗ್ತಾನೆ ಇರುತ್ತೆ. ಹಾಗಾಗಿ ಕೈಗೆ ಸಿಗೋದು ಫಸ್ಟು ನಾನು ಬರೀ ಫ್ರೂಟ್ಸ್ಗಳನ್ನೇ ಜಾಸ್ತಿ ತೊಗೊಂಡೋಗಿರ್ತೀನಿ. ಅದಾದಮೇಲೆ ಇನ್ನೇನಾದರೂ ತಿನ್ನಬೇಕು ಅನಿಸಿದ್ರೆ ಅವ್ರಿಗೆ ತಿನ್ನೋಕ್ಕಾಗೋದು. ಸೊ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತುಂಬ ಫ್ರೆಶ್ಶಾಗಿ ಬಂದಿತ್ತು. ಹಾಗಾಗಿ ಬೇಕಾಗಿರೋ ವೆಜಿಟೇಬಲ್ಸು ಫ್ರೂಟ್ಸ್ನೆಲ್ಲ ಸ್ವಲ್ಪ ಬೈ ಮಾಡಿಕೊಂಡೆ. ಸ್ವಲ್ಪ ಕಾಸ್ಟ್ಲಿನೇ ಆದರೂ ಎಲ್ಲ ಬೈ ಮಾಡ್ಕೊಂಡು ಬಂದೆ. ಪೈನಾಪಲ್ನ ತೊಗೊಂಡಿದ್ದೀನಿ. ಅವರು ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಕೊಡ್ತಾರೆ. ಸೊ ಇದನ್ನು ತೊಗೊಂಡು ಬಂದು ನಾವು ನೀಟಾಗಿ ವಾಶ್ ಮಾಡಿ ಜ್ಯೂಸ್ ಮಾಡ್ಕೊಳ್ಳೋದು, ಇಲ್ಲ ತಿನ್ಕೊಳ್ಳೋದು ಮಾಡ್ಬೋದು. ಸೊ ಇದು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ತೊಗೊಂಡು ಬರುವಂಥ ಸ್ಪಾರ್ ಮಾರ್ಕೆಟು. ಸೊ ಇದನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಸೊ ಇದು ಬಂದಿದ್ದ ತಕ್ಷಣ ನಾವೇನು ಮಾಡ್ತೀವಿ, ಎಲ್ಲ ತೆಗ್ದಿಟ್ಬಿಟ್ಟು ಅದನ್ನು ಫಸ್ಟು ಜೋಡಿಸ್ಕೊಂಡು ಅದನ್ನು ನಾನು ಯಾವಾಗ ಏನೇನು ಮಾಡಬೇಕನ್ನೋದು ನಾನು ನೋಡ್ಕೊಂಡ್ಬಿಡ್ತೀನಿ. ಒಂದು 2 daysಗೆ ಕರೆಕ್ಟಾಗಿ ನನಗೆ ಬೇಕಾಗಿರೋಷ್ಟು ತೊಗೊಂಡು ಬಂದುಬಿಡ್ತೀನಿ. ಫ್ರೂಟ್ಸ್ ಅಂತೂ ಇವಾಗ ಹಿಗ್ಗ ಖಾಲಿ ಆಗ್ತಾನೇ ಇರುತ್ತೆ. ಬಿಕಾಸ್ ಏನಾದರೂ ಜಂಕ್ ತಿನ್ನಬೇಕು ಅಥವಾ ಏನಾದರೂ ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾಯಿದ್ರೆ ಫಸ್ಟು ನಮಗೆ ಫ್ರೂಟ್ಸ್ ಬೇಕು. ಸೊ ಅದಕ್ಕೆ ಮೇಯ್ನಾಗಿ ಫ್ರೂಟ್ಸ್ ನಾವು ಆದಷ್ಟು ಹೈಡ್ರೇಟ್ ಮಾಡ್ತಾ ಇರ್ಬೋದು. ಫ್ರೂಟ್ಸ್ ತಿಂದಂಗೂ ಸೊಪ್ಪು, ಚಕ್ಕತ್ತ ಸೊಪ್ಪು ತಂದಿದ್ದೀನಿ. ಸೊಪ್ಪುಗಳು ಜಾಸ್ತಿ ತೊಗೋಬೇಕು ಆ್ಯಕ್ಚುಲಿ ಈ ಟೈಮಲ್ಲಿ ವೆಯ್ಟ್ ಲಾಸಲ್ಲೆಲ್ಲ ಇದ್ದೀರಾ ಅಂದರೆ. ಸೊ ಕುಕ್ಕುಂಬರೆಲ್ಲ ತೊಗೊಂಬಂದಿದ್ದೀನಿ. ಸೊಪ್ಪು, ಕುಕ್ಕುಂಬರು, ಬನಾನ 2 ಥರ ಬನಾನ. ಆ ಮ್ಯಾಂಗ್ಳೂರ್ ಬನಾನ ಇದೆ ನೋಡಿ, ಆ ಒಂದು ರೆಡ್ ಕಲರ್ದು. ಅದರಲ್ಲಿರೋ ಬೆನಿಫಿಟ್ಟು ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ ನನಗೆ. ಸೊ ಅಷ್ಟು ಅದು ಒಂದು ಬನಾನ ತಿಂದರೆ ಸಾಕು ನಿಮಗೆ, ಅಷ್ಟು ಒಳ್ಳೆಯದು ನಮ್ಮ ಹೆಲ್ತಿಗೆ. ಅದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಅಟ್ಲೀಸ್ಟ್ ಡೈಲಿ ಒಂದೊಂದು ತಿನ್ನೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾನು ತುಂಬ ತರಕಾರಿಗಳು, ಫ್ರೂಟ್ಸ್ಗಳನ್ನ ತೆಗೆದು ಡಂಪ್ ಮಾಡಲ್ಲ. ಬಟ್ ಡಂಪ್ ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ಬಟ್ ಆದರೆ ನನಗೆ ಇಲ್ಲೇ ಫ್ರೆಶ್ಶಾಗಿ ಸಿಗೋದ್ರಿಂದ ಒಂದು 2 daysಗೆ ಒಂದು ಸತಿ ಹೋಗ್ಬಿಟ್ಟು ನಾನು ತೊಗೊಂಬರ್ತೀನಿ. ಫ್ರೆಶ್ಶಾಗಿ ಇರೋದು ನೋಡಿದ್ರೇ ನಮಗೆ ತಿನ್ನಬೇಕು ಅನ್ನೋ ಆಸೆನೂ ಬಂದುಬಿಡುತ್ತೆ. ಬಟ್ ಏನಾದರೂ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಯ್ತಂದರೆ ಫ್ರೂಟ್ಸ್ಗಳು ತಿನ್ನೋಕ್ಕೆ ಮೂಡ್ ಬರೋಲ್ಲ. ಸೊ ಹಾಗಾಗಿ ಆದಷ್ಟು ಫ್ರೆಶ್ಶಾಗಿರೋದೇ ಕೈಗೆ ಬೇಗ ಸಿಗೋದು.
ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಏನಾದರೂ ಬೇಕು ಅಂದಾಗ ಅವರು ಕಿಚನ್ಗೆ ಒಳಗೆ ಎಂಟ್ರಿ ಆಗ್ತಾರೆ. ಸೊ ಆ ಎಂಟ್ರಿ ಆಗೋ ತಕ್ಷಣ ಕಣ್ಣಿಗೆ ಕಾಣೋ ಥರ ಆ ಫ್ರೂಟ್ಸ್ ಬೌಲ್ನ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಆವಾಗ ಫಸ್ಟು ಅವ್ರಿಗೆ ಫ್ರೂಟ್ಸ್ಗಳ ಖಾಲಿ ಮಾಡ್ತಾರೆ, ಆಮೇಲೆ ಏನಾದರೂ ಬೇಕಿದ್ದರೆ ಮಿಕ್ಕಿರೋದನ್ನು ತಿನ್ನೋಕ್ಕೆ ಹೋಗ್ತಾರಂತ ಅದನ್ನು ಹಾಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಲಿಯಾ ಬಂದು ಆಲೂ ಪಲ್ಯ ಕೇಳಿದ್ದಾಳೆ. ಸೊ ತುಂಬ ದಿನ ವರ್ಷಗಳೇ ಆಯ್ತು ಅನಿಸುತ್ತೆ ಆಲೂ ಪಲ್ಯ ಮಾಡಿ. ಸೊ ಅದನ್ನು ಅವಳಿಗೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇವತ್ತು ರಾಗಿ ದೋಸೆ ಅಂದರೆ ಮಿಲ್ಲೆಟೆಲ್ಲ ಹಾಕಿ ಮಾಡಿರೋವಂಥ ದೋಸೆ ಆಮ್ಲೆಟ್ ಹಾಕ್ತಾಯಿದ್ದೀನಿ, ಆಲೂ ಪಲ್ಯ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ನೈಟ್ ಮಾಡಿದ ದಾಲ್ ಇತ್ತು, ಅದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ, ಅದನ್ನು ಸ್ವಲ್ಪ ಇಟ್ಟಿದ್ದೀನಿ. ಆಮ್ಲೆಟ್ ಹಾಕಬೇಕಾದ್ರೂ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಲಿಯಾಗೆ ಕೊಡಬೇಕನ್ನೋದೇ ಮರ್ತುಬಿಟ್ಟೆ, ಬಟ್ ಹಸಿಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟೆ, ಪೆಪ್ಪರ್ ಪೌಡ್ರು, ಸಾಲ್ಟ್, ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆಗೆ ಬೇಕಾಗಿರುವಂಥ ಪ್ರೋಟೀನ್ ಒಂದು ದೋಸೆ ತೊಗೊಂಡು ಒಂದು ದೊಡ್ಡ ದಪ್ಪಕ್ಕಿರುವಂಥ ಒಂದು ಆಮ್ಲೆಟ್ ಹಾಕ್ಕೊಂಡ್ರೆ ಸಾಕು, ಹೆವಿ ಅನಿಸುತ್ತೆ. ಸೊ ಆದಷ್ಟು ಮೊಟ್ಟೆ ಬೇಕಾದರೆ ನೀವು ಒಂದು 3 ಆಮ್ಲೆಟ್ ಕೂಡ ಆರಾಮಾಗಿ ತಿನ್ಬೋದು, ನಿಮಗೆ ದೋಸೆ ಬೇಡ ಸ್ಕಿಪ್ ಮಾಡಿಬಿಟ್ಟು. ಬಟ್ ನಾನು ಮಾಡ್ತಿರೋದು ಮಿಲ್ಲೆಟ್ ದೋಸೆ, ಆರಾಮಾಗಿ ಒಂದು ದೋಸೆ ತೊಗೋಬೋದು. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸೈಡಿಗೆ ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸೈಡಿಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಪಲ್ಯಕ್ಕೆ ನಾರ್ಮಲ್ ನಾವು ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ವ ಆ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದೇ ಹಾಕಿದ್ದೀನಿ ಅವಳು ಖಾರ ತಿನ್ನಲ್ಲ ಅಂತ. ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಆಲೂ ಬೇಯಿಸಿರೋದನ್ನು ಅದರಲ್ಲಿ ಮ್ಯಾಶ್ ಮಾಡಿ ಹಾಕಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ನೀರು ಹಾಕಿ ಕುದಿಸ್ಬಿಟ್ರೆ ಸೂಪರಾಗಿರುವಂಥ ಆಲೂ ಗ್ರೇವಿ ರೆಡಿ ಆಗುತ್ತೆ. ಸೊ ನಾನು ಸ್ವಲ್ಪ ಆಲೂ ಗ್ರೇವಿ, ತುಂಬ ಆಮ್ಲೆಟು, ಒಂದೇ ಒಂದು ದೋಸೆ, ತುಂಬ ದಾಲ್ ತೊಗೊಂಡಿದ್ದೀನಿ. ಸೊ ಇದನ್ನು ತಿಂದ್ಬಿಟ್ಟು ಸ್ವಲ್ಪ ಥಿಂಗ್ಸ್ ಎಲ್ಲ ಮೆಸ್ಸಿ ಆಗಿತ್ತು, ಇದನ್ನೆಲ್ಲ ಸ್ವಲ್ಪ ತೆಗೆದು ಜೋಡ್ಸೋಕ್ಕೆ ಹೇಳಿದ್ದೆ, ಅದನ್ನೆಲ್ಲ ನೀಟಾಗಿ ಜೋಡಿಸಾಯಿತು. ನನಗೆ ಸ್ವಲ್ಪ ಬಟ್ಟೆ ಇಡೋದಕ್ಕೆ ಇವಾಗ ಜಾಗ ಸಾಕಾಗದೇ ಇರೋದಕ್ಕೆ ನಾನು ಒಂದು ಸ್ಮಾಲ್ ಪಾರ್ಲರ್ ಮಾಡಿದ್ದೀನಲ್ಲ ಆ ಪ್ಲೇಸಲ್ಲಿ ಒಂದು 2-3 ಕಬೋರ್ಡ್ನ ಕ್ಲೀನ್ ಮಾಡಿಬಿಟ್ಟು ಆಯ್ನ್ ಮಾಡಿರುವಂಥ ಬಟ್ಟೆಗಳನ್ನೆಲ್ಲ ಆ ಕಡೆ ಜೋಡಿಸ್ತಾ ಇದ್ದೀನಿ. ಸೊ ಬಟ್ಟೆ ಅಷ್ಟೇ ಅರ್ಜೆಂಟ್ ಅವಸರಕ್ಕೆ ಒಂದು ಸಿಗಲ್ಲ. ಸೊ ಹಾಗಾಗಿ ಐನಿಂಗ್ ಕೊಟ್ಬಿಟ್ರೆ ಪ್ಯಾಂಟು, ಟಾಪು ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ, ಆರಾಮಾಗಿ ನಾವು ನಮಗೆ ಬೇಕಾದಾಗ ಒಂದೊಂದು ಡ್ರೆಸ್ ಹಾಕ್ಕೊಳ್ಬೋದು. ಬಿಕಾಸ್ ಇವಾಗ ಬಿಸಿಲಿರೋದ್ರಿಂದ ಜಾಸ್ತಿ ಕಾಟನ್ ಡ್ರೆಸ್ಗಳೇ ಹಾಕಬೇಕು. ಸೊ ಅದನ್ನು ಐನ್ ಮಾಡಿ ಇಟ್ಟಾಗ ಈಸಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ. ಸೊ ಫೈನಲಾಗಿ ಎಲ್ಲ ತೆಗೆದು ಸ್ವಲ್ಪ ನಮ್ಮ ಹೆಲ್ಪರ್ದು ಹೆಲ್ಪ್ ತೊಗೊಂಡು ಲೈಟಾಗಿ ಮಧ್ಯಾಹ್ನ ಲಂಚಿಗೆ ಇವತ್ತು 1 ಗ್ಲಾಸ್ ಜ್ಯೂಸು, 4 ಎಗ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಪೆಪ್ಪರು, ಸಾಲ್ಟು, ತುಂಬ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗೇ ಊಟ ಮಾಡ್ತಿದ್ದೀನಿ, ಬಿಕಾಸ್ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಬಾಡಿ ಮಸಾಜ್ಗೆ ಬುಕ್ ಮಾಡಿದ್ದೆ. ಸೊ ನಾನಂತೂ ಅಟ್ಲೀಸ್ಟ್ 15 ಡೇಸ್ಗೆ ಒನ್ಸು ಈ ಬಾಡಿ ಮಸಾಜ್ನ ತೊಗೊಳ್ತೀನಿ, ಪ್ಲಸ್ ಹೆಡ್ ಮಸಾಜನ್ನು ತೊಗೊಂಡ್ಬಿಡ್ತೀನಿ. ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಅದು ಯಾವುದೇ ರೀತಿಯಾಗಿಯೂ ಇರಬಹುದು. ನನಗೆ ಈ ರೀತಿಯಲ್ಲಿ ನನ್ನ ಸೆಲ್ಫ್ ಕೇರು ನನಗೆ ತುಂಬ ಇಂಪಾರ್ಟೆಂಟ್. ಸೊ ಒನ್ ಟೈಮ್ ನಾನು ಅಟ್ಲೀಸ್ಟ್ 15 ಡೇಸ್ಗೆ ಒಂದು ಸತಿ ಮಾಡಿಸ್ಕೊಂಡ್ರೆ ನನಗೊಂದು ರಿಫ್ರೆಶಿಂಗ್ ಆಗಿರುತ್ತೆ. ಅದು ಅಲ್ಲದೆ ನನಗೊಂದು ಬಾಡಿ ಫುಲ್ಲು ಡಿಟಾಕ್ಸಿಫೈ ಮಾಡ್ದಂಗೆ ಇರುತ್ತೆ, ಪ್ಲಸ್ ನಾವು ತುಂಬ ರಿಲ್ಯಾಕ್ಸಿಂಗು ಆಗ್ತೀವಿ. ಆ 1 ಅವರ್ ನಮಗೆ ಸಿಗೋವಂಥ ಒಂದು ಟೈಮು ನಮ್ಮ ಟೈಮ್ ಆಗಿರುತ್ತೆ. ಏನೇ ರಿಲ್ಯಾಕ್ಸೇಷನ್ ಇರಲಿ, ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಆ ಟೈಮಲ್ಲಿ ನಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ನಮ್ಮ ಒಂದು ಟೈಮ್ ಇರುತ್ತೆ. ಸೊ ಇದು ಬಂದು ನಾವು ನಾರ್ಮಲ್ ಆನ್ಲೈನಲ್ಲಿ ಬುಕ್ ಮಾಡಿದರೆ ಬರ್ತಾರೆ, ಫುಲ್ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿರ್ತಾರೆ. ಸೊ ಚೆನ್ನಾಗಿ ಅವರು ಬೆಡ್ನ ಅರೇಂಜ್ ಮಾಡಿಬಿಟ್ಟು ಅವ್ರದ್ದು ಕೆಲಸ ಮುಗಿಸ್ಬಿಟ್ಟು ಒಳ್ಳೆ ಒಂದು ಮ್ಯೂಸಿಕ್ ಹಾಕ್ತಾರೆ, ಅವ್ರ ಕೆಲಸ ಅವರು ಮುಗಿಸ್ಬಿಟ್ಟು ಅವರು ಹೊರಟುಬಿಡ್ತಾರೆ. ಸೊ ಒಳ್ಳೆ ಒಂದು ಮಸಾಜ್ ಆಗಿಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿ ನೈಟಿಗೆ ಬೇಕಾಗಿರೋ ಫುಡ್ಡನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ನೈಟಿಗೆ ಏನಾಗಿ ಮಾಡ್ತಾಯಿದ್ದೀನಿ ಅಂದರೆ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ, ಬೀನ್ಸು, ಕ್ಯಾರೆಟು, ನೀವು ಏನು ಬೇಕಾದ್ರೂ ತೊಗೋಬೋದು, ಸ್ವಲ್ಪ ಬಟಾಣಿ, ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನ ಸ್ವಲ್ಪ ಧನಿಯಾ, ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಲೈಟಾಗಿ 1 ಸ್ಪೂನ್ ಆಯಿಲ್ ಅಷ್ಟೇ, ಅದರಲ್ಲಿ ಚೆನ್ನಾಗಿ ಸಾಟೆ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಗ್ ಆದಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಾವಿಬ್ಬರೇ ತಿನ್ನೋದ್ರಿಂದ ಎಗ್ಗು ಸ್ವಲ್ಪ ಜಾಸ್ತಿ, ರೈಸ್ ತುಂಬ ಕಮ್ಮಿಯಾಗಿ ತಿನ್ನಬೇಕು, ಬಿಕಾಸ್ ಪ್ರೋಟೀನ್ ತುಂಬಾ ಮುಖ್ಯ. ಹಾಗಾಗಿ ಎಗ್ಗನ್ನ ತೊಗೊಳ್ಳೇಬೇಕು. 3 ಟೈಮು ನಮ್ಮ ಹತ್ರ ಪ್ರೋಟೀನ್ ತಿಂತೀವಿ. ಸೊ ಪ್ರೋಟೀನ್ ಇಲ್ಲದೆ ಫುಡ್ ಯಾವುದೂ ಇರಲ್ಲ ನಮಗೆ. ಮಾರ್ನಿಂಗ್ ಒಂದು ಪ್ರೋಟೀನ್ ತೊಗೊತೀವಿ, ಇಲ್ಲ ಎಗ್ ಏನಾದ್ರು ತೊಗೊತೀವಿ, ಮಧ್ಯಾಹ್ನ ಪ್ರೋಟೀನ್ ಎಗ್ಗು ಇಲ್ಲ ಫಿಶ್ಶು, ಚಿಕನ್ ಏನಾದರೂ ಒಂದಿರುತ್ತೆ, ಈವ್ನಿಂಗಿಗೆ
ನೈಟ್ಗೆ ಈ ಥರ. ಸೊ ಇದು ಬಂದು ನಾವು 7 ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಬಿಡ್ತೀವಿ. ಸೊ ರೈಸ್ ಹಾಕಿದ್ಮೇಲೆ ಇನ್ನೊಂದು ಸತಿ ಅಚ್ಕಾರದ ಪೌಡರು, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್ ಹಾಕಿ ಹಸಿಯಾಗಿ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಮ್ಮ ಒಂದು ಫ್ರೈಡ್ ರೈಸ್. ಬಿಕಾಸ್ ಇವತ್ತು ಬೆಳಗಿಂದ ಯಾವುದೇ ರೀತಿ ರೈಸ್ ತೊಗೊಂಡಿಲ್ಲ ನಾನು. ಮಧ್ಯಾಹ್ನಕ್ಕೆ ಲೈಟಾಗಿ ತಿಂದೆ, ಬಾಡಿ ಮಸಾಜ್ ಮಾಡ್ಕೊಳ್ಬೇಕಾದ್ರೆ ಹೆವಿ ಇರಬಾರ್ದು ಫುಡ್ಡು ಅಂತ. ಹಾಗಾಗಿ ಸ್ವಲ್ಪ ನೈಟಲ್ಲಿ 100 ಗ್ರಾಮ್ಸ್ಗಿಂತ 150 ಗ್ರಾಮ್ಸ್ ತೊಗೊಬೋದು. ಇದು 150 ಗ್ರಾಮ್ಸ್ ನಾವು ಇದರಲ್ಲಿ ರೈಸ್ ತೊಗೊಂಡ್ರೆ ನಮ್ಗೆ 100 ಗ್ರಾಮ್ಸ್ ಬರುತ್ತೆ ಅಷ್ಟೇ. ಅದ್ರ ಜೊತೆಗೆ ಎಲ್ಲ ವೆಜಿಟೇಬಲ್ಸು, ಮೊಟ್ಟೆ ಎಲ್ಲ ಹಾಕಿದ್ದೀವಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. 6:30 ಒಳಗೆ ಡಿನ್ನರ್ ಮುಗಿಸ್ಬಿಡ್ಬೋದು. ಡಬಲ್ ಆಮ್ಲೆಟ್ 2 ಹಾಕ್ಬಿಟ್ಟು ಡಿನ್ನರ್ನ ಮುಗಿಸಿದ್ದಾಯಿತು. ಇವತ್ತಿನ ನನ್ನ ಡಯಟ್ ವೆಯ್ಟ್ ಲಾಸ್ ಫುಡ್ಡು ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿರೋ ಥರ ನೀವು ನನಗೆ ನನ್ನ ವೆಯ್ಟಿಗೆ ಕರೆಕ್ಟ್ ಆಗ್ತಾಯಿದೆ. ಬಿಕಾಸ್ ನಾನು ಈ 3 ಮಂತ್ಸಿಂದ ಆಲ್ಮೋಸ್ಟ್ 7 kgs ಅಂದರೆ 6 kgs ರೆಡ್ಯೂಸ್ ಮಾಡಿದ್ದೀನಿ. ಬಿಕಾಸ್ 67 kg ಆಟೋಮೆಟಿಕಲಿ ಜಾಸ್ತಿ ಇನ್ಕ್ರೀಸ್ ಆಗಿಬಿಟ್ಟಿದೆ. ಸೊ ಇವಾಗ 61 ಇದ್ದೀನಿ. 6 kg ನಾನು 2 ಮಂತ್ಸಲ್ಲಿ ರೆಡ್ಯೂಸ್ ಮಾಡಿದ್ದೀನಿ, ಹೆಲ್ದಿ ವೇಯಲ್ಲಿ ಚೆನ್ನಾಗಿ ತಿನ್ಕೊಂಡು ಮತ್ತು ವಾಕ್ ಮಾಡಿಕೊಂಡು. ನಿಮಗೂ ಯಾರಿಗಾದರೂ ಈ ರೀತಿ ಮಾಡಬೇಕಂದ್ರೆ ನನ್ನ ವೀಡಿಯೋನ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ವೆಯ್ಟ್ನ ನಾನು ಅಪ್ಡೇಟ್ ಮಾಡ್ತೀನಿ, ಹಾಗೆ ವೆಯ್ಟ್ ಲಾಸನ್ನು ಹೇಳ್ತೀನಿ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.